ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಾರ್ನಿಂಗ್ ರೌಂಡ್ಸ್ಗೆ ಮತ್ತೆ ಸ್ವಾಗತ. ಹಾಸನದಲ್ಲಿ ಮುಂದುವರೆದಿದೆ ಎಸ್ಐಟಿ ತನಿಖೆ. ಮುಂಜಾನೆ 4ರವರೆಗೆ ಎಂಪಿ ನಿವಾಸದಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ ಅಧಿಕಾರಿಗಳು. ನಿನ್ನೆ ಸಂಜೆ 6:30ಕ್ಕೆ ಶುರುವಾಗಿದ್ದ ಎಫ್ಎಸ್ಎಲ್ ಪರಿಶೀಲನೆ ಸತತ 10 ಗಂಟೆಗಳ ಕಾಲ ಅಧಿಕಾರಿಗಳಿಂದ ನಿರಂತರವಾಗಿ ತಲಾಶೆ ಆಗಿದೆ. ಬಯೋಲಾಜಿಕಲ್ ಎವಿಡೆನ್ಸ್ ಕಲೆ ಹಾಕಿದ್ದಾರೆ ಎಫ್ಎಸ್ಎಲ್ ಟೀಮ್ನವರು ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪ್ರಜ್ವಲ್ ಮಲಗುತ್ತಿದ್ದ ಕೊಠಡಿಯಲ್ಲೇ ಪರಿಶೀಲನೆ ಆಗಿದೆ. ಪ್ರಜ್ವಲ್ ಬಳಸುತ್ತಿದ್ದ ಹಾಸಿಗೆ, ದಿಂಬು, ಹೊದಿಕೆ ಹಾಗೂ ಇತರೆ ವಸ್ತುಗಳನ್ನು ವಶಕ್ಕೆ ಪಡೆದು ಬೆಂಗಳೂರಿಗೆ ರವಾನೆ ಕೂಡ ಮಾಡಿದ್ದಾರೆ ಅಧಿಕಾರಿಗಳು ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್ ದೂರವಾಣಿ ಸಂಪರ್ಕದಲ್ಲಿ. ಖುಷ್ವಂತ್, ಎಂಪಿ ನಿವಾಸ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾದಾಗ ಸಂತ್ರಸ್ತೆಯರನ್ನ ಕರ್ಕೊಂಡು ಬಂದು ಕೂಡ ಅಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲೇ ಲೈಂಗಿಕ ದೌರ್ಜನ್ಯ ಎಸ್ಕಲ್ ಆಗಿತ್ತು ಅನ್ನುವಂಥ ಪ್ರಮುಖ ಅಂಶವನ್ನು ಅವರು ಉಲ್ಲೇಖ ಮಾಡಿದ್ರು. ಹಾಗಾಗಿ ಎಫ್ಎಸ್ಎಲ್ ಟೀಮ್ ಕೂಡ ನಿನ್ನೆ 6:30ಕ್ಕೆ ಸಂಜೆ 6:30ಕ್ಕೆ ಭೇಟಿ ಕೊಟ್ಟಿದ್ದು. ಇಲ್ಲಿ ತನಕ ಯಾವ ರೀತಿ ಶೋಧ ಕಾರ್ಯಾಚರಣೆ ಆಯಿತು, ಏನು ಡೀಟೇಲ್ಸ್ ಕೊಡ್ತೀರಿ? ಶ್ರುತಿ, ಏನು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣ ಇದೆ. ಈ ಪೆಂಡ್ರೈವ್ ಪ್ರಕರಣದ ಸಂತ್ರಸ್ತರು ಅಂತ ಹೇಳಲಾದಂಥವ್ರು ದೂರು ಕೊಟ್ಟ ಒಂದು ಹಿನ್ನೆಲೆಯಲ್ಲಿ ದೂರಿನಲ್ಲಿ ಉಲ್ಲೇಖವಾದ ಅಂದ್ರೆ ತಮ್ಮ ಮೇಲೆ ಅತ್ಯಾಚಾರ ನಡೆದಿದೆ ಅನ್ನುವಂತಹ ಸ್ಥಳ, ಅದರಲ್ಲಿ ಎಂಪಿ ನಿವಾಸವನ್ನ ಅವರು ಉಲ್ಲೇಖ ಮಾಡಿರುವಂತದ್ದು, ಅಂದ್ರೆ ಸಂತ್ರಸ್ತರು. ಹೀಗಾಗಿ ಈಗಾಗಲೇ ಸಂತ್ರಸ್ತರನ್ನು ಕೂಡ ಈ ಹಿಂದೆ ಹಾಸನದ ಎಂಪಿ ನಿವಾಸಕ್ಕೆ ಕರೆದುಕೊಂಡು ಮಾಜರನ್ನ ಮಾಡಿ ಹೋಗಿ ಆಗಿತ್ತು. ಆದ್ರೆ ಈ ಹಿಂದೆ ಕೂಡ ಎಫ್ಎಸ್ಐಲ್ ಟೀಮ್ ಬಂದು ಹೋಗಿತ್ತು. ಆದ್ರೆ ನಿನ್ನೆ ಮತ್ತೆ ತನಿಖೆ ಚುರುಕುಗೊಂಡ ಹಿನ್ನೆಲೆಯಲ್ಲಿ ಎಸ್ಐಟಿ ತಂಡದ ಜೊತೆಗೆ ಎಫ್ಎಸ್ಐಲ್ ಟೀಮ್ ಕೂಡ ನಿನ್ನೆ ಸುಮಾರು ಸಂಜೆ 7 ಗಂಟೆ ಹೊತ್ತಿಗೆ ಭೇಟಿ ನೀಡಿ ಎಂಪಿ ನಿವಾಸಕ್ಕೆ ಹೋದವರು ಇವತ್ತು ಬೆಳಗಿನ 4 ಗಂಟೆ ಜಾವದವರೆಗೂ ಸತತ 10 ಗಂಟೆಗಳ ಕಾಲ ಅಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಮುಖ್ಯವಾಗಿ ಇರುವಂತಹ ಮಾಹಿತಿ ಪ್ರಕಾರ ಬಯೋಲಾಜಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿರುವಂತದ್ದು, ಜೊತೆಗೆ ಅಲ್ಲಿ ಇದ್ದಂತಹ ಪ್ರಜ್ವಲ್ ಕೋಣೆಯಲ್ಲಿ ಬಳಸ್ತಿದ್ದಂತಹ ದಿಂಬು ಮತ್ತೆ ಹಾಸಿಗೆ ಬೆಡ್ಶೀಟ್ ಗಳನ್ನು ಕೂಡ ಅವರು ಈಗಾಗಲೇ ತಮ್ಮ ವಶಕ್ಕೆ ಪಡೆದು ಅದನ್ನು. ಓಕೆ ಖುಷ್ವಂತ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.